ಹಾಯ್ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ 9,500 ಅನ್ನೋ ಪ್ರೈಸ್ ರೇಂಜಲ್ಲಿ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್, ಬ್ಯಾಟ್ರಿ ಪರ್ಫಾರ್ಮೆನ್ಸ್, ಫುಲ್ ಡಿಸ್ಪ್ಲೇ ಅಂದರೆ ಬೆಜಲ್ಲೆಸ್ ಡಿಸ್ಪ್ಲೇ, ನೆಕ್ಸ್ಟ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ಈ ರೀತಿ ಎಲ್ಲ ಫೀಚರ್ನನ್ನು ಕೊಡುವಂತಹ ಒಂದು ಒಳ್ಳೆ ಮೊಬೈಲ್ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಾನು ಈ ಒಂದು ಮೊಬೈಲನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಇದು ಯಾವುದಪ್ಪ ಅಂದರೆ ಟೆಕ್ನೋ ಕ್ಯಾಮನ್ i4 ಅಂತ ಒಂದು ಕ್ಯಾಮ್ರಾಗೋಸ್ಕರನೇ ರೆಡಿ ಆಗಿರುವಂಥ ಮೊಬೈಲ್ ಅಂತ ಹೇಳ್ಬೋದು. ಸೊ ಈ ಒಂದು ಮೊಬೈಲ್ನಲ್ಲಿ ತೆಗೆದಿರುವಂತಹ ಸ್ಯಾಂಪಲ್ ಪಿಕ್ಚರ್ಸ್ ಎಲ್ಲ ನಾನು ಲಾಸ್ಟಲ್ಲಿ ಹಾಕಿ ತೋರಿಸ್ತೀನಿ. ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ನಾವು ಟೆಕ್ನೋ ಕ್ಯಾಮನ್ i4 ಅನ್ನೋ ಈ ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್, ಓವರ್ ವ್ಯೂ ಮತ್ತೆ ಸ್ಪೆಸಿಫಿಕೇಶನ್ಸ್ ಮತ್ತೆ ನನ್ನ ಅನಿಸಿಕೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮಿಸ್ ಮಾಡ್ಕೊಳ್ದಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ಸ್ ಏನು ಅಂತ ನೋಡೋಣ. ಈ ಒಂದು ಫೋನ್ನಲ್ಲಿ ನಿಮಗೆ 6.2 ಇಂಚ್ HD+.0 ಸ್ಕ್ರೀನ್ ಸಿಗುತ್ತೆ. ನೆಕ್ಸ್ಟ್ 13 ಮೆಗಾ ಪಿಕ್ಸೆಲ್ AA ಟ್ರಿಪಲ್ ಕ್ಯಾಮ್ರಾ ಸಿಗುತ್ತೆ. ಸೊ ಇದ್ರ ಬಂದ್ಬಿಟ್ಟು ನಿಮಗೆ ವೈಡ್ ಆಂಗಲ್ ಸಪೋರ್ಟ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಇದೆ. ಸೊ ಆ ಒಂದು ಕ್ಯಾಮ್ರಾದಲ್ಲಿ ಫೇಸ್ ಲಾಕ್, ಅನ್ಲಾಕ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಒಂದು ಫೋನ್ ಆಂಡ್ರಾಯ್ಡ್ನ 9.p ಅಲ್ಲಿ ಬರುತ್ತೆ, ಅಂದರೆ ಆಂಡ್ರಾಯ್ಡ್ 9 ಜೊತೆಗೆ ಬರ್ತಾ ಇದೆ. ನೆಕ್ಸ್ಟ್ ಈ ಒಂದು ಫೋನ್ನಲ್ಲಿ ನಿಮಗೆ 3500 mAh ಬ್ಯಾಟ್ರಿ ಸಿಗಲಿದೆ. ನೆಕ್ಸ್ಟ್ ಪ್ರೊಸೆಸರ್ ನೋಡಬೇಕಂದ್ರೆ 2 GHz ಕ್ವಾಡ್ ಕೋರ್ ಪ್ರೊಸೆಸರನ್ನು ಕೊಡ್ತಿದ್ದಾರೆ. ನೆಕ್ಸ್ಟ್ ಈಗ ಈ ಒಂದು ಬಾಕ್ಸನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಇದರಲ್ಲಿ ಫೋನ್ ಹೇಗಿದೆ ಅಂತ. ಸೊ ಬಾಕ್ಸ್ ಓಪನ್ ಮಾಡಿದ್ದು ಅದರಲ್ಲಿ 6.2 ಇಂಚ್ HD+ ಡಿಸ್ಪ್ಲೇ ಇರೋ ಒಂದು ಮೊಬೈಲನ್ನು ನಾವು ನೋಡ್ಕೋಬಹುದು. ಸೊ ಇದೇ ಬಂದ್ಬಿಟ್ಟು ಟೆಕ್ನೋ ಕ್ಯಾಮನ್ i4. ಸೊ ನೀವಿಲ್ಲಿ ನೋಡ್ಕೋಬಹುದು ಮಿಡ್ ನೈಟ್ ಬ್ಲ್ಯಾಕ್ ಕಲರಲ್ಲಿ ಇದೆ. ಸೊ ನೀವಿಲ್ಲಿ ಬ್ಯಾಕ್ ಸೈಡ್ ನೋಡ್ಕೋಬಹುದು. ಓಪನ್ ಮಾಡಿದ್ದು ಒಂಥರ 3D ಫಿನಿಶಿಂಗ್, ಅಂದರೆ 3D ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಒಂಥರ ರೈನ್ಬೋ ಕಲರ್ ಬರ್ತಿದೆ ನೋಡಿ, ಇದು ನೋಡಲಿಕ್ಕೆ ಸಖತ್ತಾಗಿದೆ. ಈ ಫೋನ್ 2 ವೇರಿಯಂಟ್ ಅಲ್ಲಿ ಬರ್ತಾ ಇದೆ. 2GB RAM 32GB ಸ್ಟೋರೇಜ್ ಬಂದ್ಬಿಟ್ಟು 9599 ಸಿಗಲಿದೆ. ನೆಕ್ಸ್ಟ್ 4GB RAM 64GB ಸ್ಟೋರೇಜ್ ಬಂದ್ಬಿಟ್ಟು 11,999 ರೂಪಾಯಿಗೆ ಸಿಗಲಿದೆ. ನೆಕ್ಸ್ಟ್ ಈ ಒಂದು ಬಾಕ್ಸ್ ಅಲ್ಲಿ ನಮಗೆ ಬಾಕ್ಸ್ ಅಲ್ಲಿ ಏನಿತ್ತಪ್ಪ ಅಂದ್ರೆ ಒಂದು ಪೌಚ್, ಅಂದರೆ ಒಂದು ಬ್ಯಾಕ್ ಪೌಚ್ ಸಿಗಲಿದೆ. ಒಂದು ಸಿಲಿಕಾನ್ ಇಂದು ಟ್ರಾನ್ಸ್ಪರೆಂಟ್ ಇದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ನೀವಿಲ್ಲಿ ನೋಡ್ಕೋಬಹುದು. ಸೊ ನೆಕ್ಸ್ಟು ಈ ಒಂದು ಬಾಕ್ಸ್ನಲ್ಲಿ ಏನಿದೆಪ್ಪ ಅಂದರೆ ಒಂದು ವಾರಂಟಿ ಕಾರ್ಡ್, ಅಂದರೆ 12 ತಿಂಗಳು ಪ್ಲಸ್ ಇನ್ನೊಂದು ಎಕ್ಸ್ಟ್ರಾ ತಿಂಗಳು ವಾರಂಟಿ ಕಾರ್ಡ್ ಸಿಗಲಿದೆ. ಅದ್ರ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಸಿಗ್ತಾ ಇದೆ. ಸೊ ಇದನ್ನು ಇಟ್ಕೊಂಡು ನೀವು ಮೊಬೈಲನ್ನು ಹೇಗೆ ಯೂಸ್ ಮಾಡೋದು ಅಂತೆಲ್ಲ ತಿಳ್ಕೊಬೋದು. ನೆಕ್ಸ್ಟ್ ಈ ಒಂದು ಬಾಕ್ಸ್ನಲ್ಲಿ ಒಂದು ಸಿಮ್ ಎಜೆಕ್ಟರ್ ಟೂಲು, ಒಂದು USB ಡೇಟಾ ಕೇಬಲು ಮತ್ತು ಒಂದು 5 ವೋಲ್ಟ್ 2 ಆಂಪಿಯರ್ದು ಒಂದು ಚಾರ್ಜರ್ ಸಿಗಲಿದೆ. ನೆಕ್ಸ್ಟ್ ಫೋನನ್ನು ಬೂಟ್ ಮಾಡಿಬಿಟ್ಟು ಎಲ್ಲ ಸೆಟಪ್ ಮಾಡಿಬಿಟ್ಟು ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ಕೋಬಹುದು. ಈ ಒಂದು ಫೋನ್ನಲ್ಲಿ ನಿಮಗೆ 1 ಟೈಮ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ವಾರಂಟಿ ಕೂಡ ಸಿಗ್ತಿದೆ. ನೆಕ್ಸ್ಟ್ ನೀವು 100 ಡೇಸ್ ಅಲ್ಲಿ ಫೋನ್ನ ಕೂಡ ರಿಪ್ಲೇಸ್ ಮಾಡ್ಕೋಬಹುದು. ಫೋನ್ನ ಬ್ಯಾಕ್ ಸೈಡ್ನಲ್ಲಿ 13 ಮೆಗಾ ಪಿಕ್ಸೆಲ್ AA ಟ್ರಿಪಲ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಅದ್ರ ಜೊತೆಗೆ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಕ್ಯಾಮ್ರಾ, ನೆಕ್ಸ್ಟ್ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಕ್ವಾಡ್ LED ಫ್ಲಾಶ್ ಕೂಡ ಇದೆ, ಮತ್ತೆ ಫಿಂಗರ್ ಪ್ರಿಂಟ್ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಫ್ರಂಟ್ ನೋಡ್ಬೇಕಂದ್ರೆ 16 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ಡಾಟ್ ನಾಚ್ ಜೊತೆಗೆ. ಇದು ಫೇಸ್ ಲಾಕ್ ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ಈ ಒಂದು ಫೋನ್ನ ಸೈಡಲ್ಲಿ ನೋಡ್ಬೇಕಂದ್ರೆ ಒಂದು ಪವರ್ ಬಟನ್ ಮತ್ತೆ ವಾಲ್ಯೂಮ್ ರಾಕರ್ ಕೀಳುಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಕ್ರೀನ್ ಅನ್ಲಾಕ್ ಮಾಡಲಿಕ್ಕೆ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ, ಫಾಸ್ಟ್ ಆಗಿ ಯೂಸ್ ಆಗ್ತಿದೆ. ನೆಕ್ಸ್ಟ್ ಬಾಟಮ್ ಅಲ್ಲಿ ನೋಡ್ಬೇಕಂದ್ರೆ ಒಂದು ಸ್ಪೀಕರ್, ಒಂದು USB ಪೋರ್ಟು, ನೆಕ್ಸ್ಟ್ ಒಂದು 3.5mm ಆಡಿಯೋ ಜಾಕು ಕೊಟ್ಟಿದ್ದಾರೆ. ಸೈಡಲ್ಲಿ ನೋಡ್ಬೇಕಂದ್ರೆ ನಮಗೆ ಸಿಮ್ ಟ್ರೇನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಾವು 2 ಸಿಮ್, ಒಂದು ಮೆಮರಿ ಕಾರ್ಡನ್ನು ಕೂಡ ಹಾಕೋಬಹುದು. ನೆಕ್ಸ್ಟ್ ಈ ಒಂದು ಫೋನ್ನ ಸೆಟ್ಟಿಂಗ್ ಓಪನ್ ಮಾಡೋಣ. ಅದರಲ್ಲಿ ಬಂದ್ಬಿಟ್ಟು ಲಾಸ್ಟಲ್ಲಿ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಇದೆ, ಅದನ್ನು ಓಪನ್ ಮಾಡಿಕೊಂಡ್ರೆ ಅಲ್ಲಿ ಈ ಫೋನ್ನ ಸ್ಪೆಸಿಫಿಕೇಶನ್ಸನ್ನು ನೋಡ್ಕೋಬೋದು. ಅದೇ 2GB RAM 32GB ಸ್ಟೋರೇಜು, ಆಮೇಲೆ ಪ್ರೊಸೆಸರು, ಕ್ಯಾಮ್ರಾ ಎಷ್ಟಿದೆ ಅಂತೆಲ್ಲ ನೋಡ್ಕೋಬೋದು. ನೆಕ್ಸ್ಟು ಇಲ್ಲೇ ಕೆಳಗೆ ಬಂದ್ಬಿಟ್ಟು ಅಬೌಟ್ ಫೋನ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಬಂದ್ಬಿಟ್ಟು ಈ ಒಂದು ಫೋನ್ನ ಮಾಡೆಲ್ ನಾವು ನೋಡ್ಕೋಬೋದು. ಮತ್ತು ಆಂಡ್ರಾಯ್ಡ್ ವರ್ಷನ್ 9.p ಇರೋದನ್ನು ನಾವು ಇಲ್ಲಿ ನೋಡ್ಕೋಬೋದು. ಸೊ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಕೋಬೋದು 5 ವರ್ಷನ್ ಬಂದ್ಬಿಟ್ಟು ಕಾಣಿಸ್ತಾ ಇದೆ. ನೆಕ್ಸ್ಟ್ ಒಂದು ಫೋನ್ನ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನೋಡಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಸೊ ನಾನು ಪರ್ಸ್ನಲ್ ಆಗಿ ಒಂದು 6 ದಿನಗಳು ಯೂಸ್ ಮಾಡಿ ನೋಡಿದ್ದೀನಿ. ತುಂಬ ಫೋಟೋಸ್ ತೆಗ್ದಿದ್ದೀನಿ, ಎಲ್ಲ ಫೋಟೋಸು ತೋರ್ಸೋಕ್ಕಲ್ಲ, ಬಟ್ ತೋರಿಸ್ತೀನಿ ಕೆಲವೊಂದು ಫೋಟೋಸ್ಗಳು. ಇದರಲ್ಲಿ ನಿಮಗೆ AI ಕ್ಯಾಮ್ರಾ ಸಿಗಲಿದೆ, ಬ್ಯೂಟಿ ಸೆನ್ಸರ್ ಸಿಗಲಿದೆ, ಮತ್ತು ಬೊಕೆ ಎಫೆಕ್ಟ್ ಸಿಗಲಿದೆ. ನೀವು ಬ್ಯಾಕ್ಗ್ರೌಂಡ್ ಬ್ಲರ್ ಎಲ್ಲ ಮಾಡ್ಕೋಬೋದು. ಪೌಚ್ ಹಾಕಿದ್ಮೇಲೆ ಮೊಬೈಲ್ ಈ ರೀತಿ ಕಾಣಿಸುತ್ತೆ. ಮತ್ತು ಪೌಚಿಂದು ಇನ್ನೊಂದು ಫ್ಯೂಚರ್ ಏನಪ್ಪ ಅಂದರೆ ಡಸ್ಟ್ ಪ್ರೂಫ್, ಅಂದರೆ ಅದನ್ನು ನಾವು ಲಾಕ್ ಹಾಕೋಬೋದು. ಅದರಲ್ಲಿ ಯಾವುದೇ ಥರದ ಧೂಳು ಹೋಗೋದಿಲ್ಲ. ಹೆಡ್ಫೋನ್ ಜಾಕಲ್ಲಿ ಮತ್ತು ನಾವು ಚಾರ್ಜ್ ಹಾಕೋ ಪೋರ್ಟಲ್ಲಿ ಯಾವುದೇ ಥರದ ಧೂಳು ಹೋಗೋದಿಲ್ಲ. ಇದೊಂದು ಚೆನ್ನಾಗೇ ಇದೆ ಅಂತ ಹೇಳ್ತೀನಿ. ಈ ಒಂದು ಫೋನ್ನಲ್ಲಿ ನಾವು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ರೆ ಬೆಳಗಿಂದ ಸಂಜೆವರೆಗೂ ಬ್ಯಾಟ್ರಿ ಕೆಪಾಸಿಟಿ ಚೆನ್ನಾಗೇ ಸಿಗ್ತಾ ಇದೆ. ಅಂದರೆ ನಾವು ಫುಲ್ ಇಂಟರ್ನೆಟ್ ಯೂಸ್ ಮಾಡ್ತಾ ಗೇಮ್ ಮಾಡ್ತಾ ಇದ್ರೆ ಬೆಳಗಿಂದ ಸಂಜೆವರೆಗಿದೆ. ನಾರ್ಮಲ್ ಯೂಸೇಜಿಗೆ ಅಂದರೆ ಒಂದು
ಒಂದು 2 ಡೇಸ್ ಅಂತ ಇಟ್ಕೊಳ್ಳಿ. ನೀವು ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿ ಮಾತಾಡ್ತೀರಾ ಅಂದರೆ 2 ಡೇಸ್ ಅಂತ ಇಟ್ಕೊಳ್ಳಿ. ಈ ಒಂದು ಫೂಟೇಜ್ ಬಂದ್ಬಿಟ್ಟು ಈ ಒಂದು ಕ್ಯಾಮ್ರಾದಲ್ಲಿ ತೆಗೆದಿರುವ ಫೂಟೇಜು. ಸೊ ಟ್ರೈ ಮಾಡಿದೆ ಮಾವಿನಕಾಯಿ ಬಿಡಿಸೋಣ ಅಂತ, ಬಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಫೋನ್ನಲ್ಲಿ ತೆಗೆದಿರುವ ಫೋಟೋಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗೆದಿರುವ ಫೋಟೋಸು, ಎಲ್ಲ ಮನೆ ಅಕ್ಕಪಕ್ಕನೇ ತೆಗೆದಿರೋದು, ಬೇರೆ ಎಲ್ಲೋ ತೆಗಿಲಿ. ಸೊ ಇದು ಅನ್ಬಾಕ್ಸ್ ಮಾಡೋತ್ತಿಗೆ ಇದು ಹೊರಗಡೆ ತೆಗೆದಿರೋ ಫೋಟೋಸ್ಗಳು, ಎಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗೆದಿರೋದು. ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿರೋದು, ಹಾಕಿ ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸೊ ಆ ಫೋಟೋಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇದು ಈ ಫೋನಲ್ಲೇ ತೆಗೆದಿರೋದು, ಎಲ್ಲದೂ ಇದೆ ಫೋನಲ್ಲಿ. ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿದ್ದು, ಒಂದು ಪೋರ್ಟ್ರೇಟ್ ಇಲ್ಲದೆ ಪೋರ್ಟ್ರೇಟ್ ಹಾಕ್ಕೊಂಡು, ಮತ್ತು ಒಂದು AR ಕ್ಯಾಮ್ರಾದಲ್ಲಿ ತೆಗೆದಿದ್ದು. ಸೊ ಇದೆಲ್ಲ ಬ್ಯಾಕ್ ಕ್ಯಾಮ್ರಾ. ಈ ಒಂದು ಮೊಬೈಲನ್ನು ನೀವು ತಗೊಳ್ಬಹುದಾ ಅಂತ ಕೇಳಿದ್ರೆ, ನೀವು ಕ್ಯಾಮ್ರಾಗೆ ಪ್ರಿಫರೆನ್ಸ್ ಕೊಡ್ತೀರಾ, ಜಾಸ್ತಿ ಕೇ ಮಾಡಲ್ಲ ಅಂದರೆ ಈ ಮೊಬೈಲ್ನ ನೀವು ಆರಾಮಾಗಿ ತೊಗೊಳ್ಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಈ ಮೊಬೈಲನ್ನು ನೀವು ಆಫ್ಲೈನ್ ಸ್ಟೋರ್ಸಲ್ಲೂ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.